ಸ್ಟೂಡೆಂಟ್ಸ್ ಈ ವಿಡಿಯೋ ನಾನು ಮಾಡಕ್ ಇಷ್ಟ ಇರಲಿಲ್ಲ ಬಟ್ ಮಾಡ್ತಾ ಇದೀನಿ. ಬಟ್ ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ ಓವರ್ ಸ್ಮಾರ್ಟ್ ಆಗ್ತಾರೆ ಈಗ. ತುಂಬಾ ಸ್ಟೂಡೆಂಟ್ಸ್ ಅನ್ಕೋತಾರೆ ಏನೊಂದು ಎಕ್ಸಾಮ್ ತಾನೆ, ಈಸಿಯಾಗಿ ಕಾಪಿ ಮಾಡಿ ಒಳ್ಳೆ ಮಾರ್ಕ್ಸ್ ತಗೋಬಹುದು ಅಂತ. ಎಷ್ಟೊಂದು ಯಾಕೆ ಸುಮ್ಮನೆ ವರ್ಷ ಪೂರ್ತಿ ಕಷ್ಟ ಪಡಬೇಕು, ಒಂದ್ ಎಕ್ಸಾಮ್ ತಾನೆ, ಒಂದ್ 2-3 ಚಿಟ್ ತಗೊಂಡ್ ಹೋಗೋದು, ಏನೋ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಸ್ಟೂಡೆಂಟ್ಸ್ ಈ ತರ ಅನ್ಕೊಂಡಿದ್ರೆ ನಿಮ್ಗೆ ಚೀಟಿಂಗ್ ಈಸಿ ಅನ್ಸಿದ್ರೆ ದಿಸ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್ ಸ್ಟೂಡೆಂಟ್ಸ್. ಯಾಕಂದ್ರೆ ನಿಮ್ದು ಲೈಫ್ ಕಂಪ್ಲೀಟ್ ಆಗಿ ಹಾಳಾಗ್ಬೋದು. ಒಂದು ಸಿಂಪಲ್ ಎಕ್ಸಾಮ್, ಒಂದು ಸಿಂಪಲ್ ಚೀಟಿಂಗ್ ಇಂದ ನಿಮ್ ಲೈಫ್ ಕಂಪ್ಲೀಟ್ ಹಾಳಾಗ್ಬೋದು. ಸೊ ಪ್ಲೀಸ್ ಈ ವಿಡಿಯೋನ ಕೇರ್ಫುಲ್ ಆಗಿ ಕೇಳಿಸ್ಕೊಡಿ, ವಿಡಿಯೋನ ಫುಲ್ ಕೇರ್ಫುಲ್ ಆಗಿ ಎಂಡ್ರಿಗೂ ನೋಡಿ, ಬಿಕಾಸ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫೈನಲ್ ವಾರ್ನಿಂಗ್ ವಿಡಿಯೋ ಫಾರ್ ಆಲ್ ಆಫ್ ಯು ಸ್ಟೂಡೆಂಟ್ಸ್. ಓಕೆನಾ? ಈಗ ಎಕ್ಸಾಮ್ ಸೆಂಟರ್ಗೆ ನೀವು ಫಸ್ಟ್ ಆಫ್ ಆಲ್ ಹಾಲ್ ಟಿಕೆಟ್ ಮೇಲೆ ಬರ್ಕೊಂಡು ಹೋಗ್ಬಿಡಿ. ಎಕ್ಸ್ಟ್ರಾ ಹಾಲ್ ಟಿಕೆಟ್ ನ ಹೆಂಗ್ ನಿಮ್ಗೆ ಪ್ರಿಂಟ್ ಔಟ್ ಸಿಗತ್ತಲ್ಲ ಹಂಗೆ ತಗೊಂಡೋಗಿ. ಹಾಲ್ ಟಿಕೆಟ್ ಹಿಂದೆಗಡೆ ಬೇಕಾಗಿಲ್ಲ ಏನು ಬರೆಯೋದು. ಸ್ಟೂಡೆಂಟ್ಸ್ ಪ್ಲೀಸ್ ಈ ವಿಡಿಯೋ ಚೆಕ್ ಮಾಡಿದೀನಿ ವಿಡಿಯೋ ಆಗ್ಲಿ ನಾನು ಥಿಂಗ್ಸ್ ಟು ಕ್ಯಾರಿ ಟು ಎಕ್ಸಾಮ್ ಹಾಲ್. ನೀವು ಯಾವ ತರ ಬಾಟಲ್ ತಗೊಂಡ್ ಹೋಗ್ಬೇಕು, ಯಾವ ತರ ಮಟೀರಿಯಲ್ ತಗೊಂಡ್ ಹೋಗ್ಬೇಕು ಎಲ್ಲ ಎಕ್ಸ್ಪ್ಲೇನ್ ಮಾಡಿದೀನಿ. ಆ ವಿಡಿಯೋ ಚೆಕ್ ಮಾಡಿ. ನಾವು ಲೆಟ್ಸ್ ಗೆಟ್ ದಿಸ್ ವಿಡಿಯೋ ಸ್ಟೂಡೆಂಟ್ಸ್. ಓಕೆನಾ? ಫಸ್ಟ್ ಆಫ್ ಆಲ್ ಎಕ್ಸಾಮ್ ಅನ್ಕೋಬಹುದು ಸರ್ ನಾನು ಮಿಸ್ಟೇಕ್ ಆಗಿ MCQs ನ ಆರೋ ಮಾರ್ಕ್ ಇಂದ 1 ಆನ್ಸರ್ 2 ಆನ್ಸರ್ ಕೇಳ್ಬಿಡ್ತೀನಿ. ಸ್ಟೂಡೆಂಟ್ಸ್ ಟೀಚರ್ಸ್ ಹುಚ್ಚರಲ್ಲ, ಅವ್ರಿಗೆಲ್ಲ ಗೊತ್ತು. ನೀವ್ ಏನ್ ಅಟೆಂಪ್ಟ್ ಮಾಡ್ತೀರಲ್ಲ ಅವ್ರಿಗೆಲ್ಲ ಗೊತ್ತಿರತ್ತೆ ಟೀಚರ್ಸ್ಗೆ, ಅವರು ಬೆಳೆದು ಬಂದಿರೋರೆ. ಓಕೆನಾ? ಸೊ ಪ್ಲೀಸ್ ಕಮ್ಯುನಿಕೇಶನ್, ಯಾವ್ದೇ ತರ ಕಮ್ಯುನಿಕೇಶನ್ ಕ್ಲಾಸ್ ಅಲ್ಲಿ ಮಾಡಕ್ ಹೋಗ್ಬೇಡಿ. ಎಕ್ಸಾಮ್ ಹಾಲ್ ಬಂದ್ರೆ ಪೆನ್ ಕೇಳೋದು, ಪೇಪರ್ ಕೇಳೋದು, ಬೇರೆಯವ್ರಿಗೆ ಎರೇಸರು ಶಾರ್ಪ್ನರ್ ಕೇಳೋದು ಬೇಕಾಗಿಲ್ಲ. ಅವ್ರಿಗೆ ಗೊತ್ತು, ಟೀಚರ್ಸ್ ಗೊತ್ತು. ಅವರು ಶಾರ್ಪ್ನರ್ ಕೇಳೋ ಟೈಮಲ್ಲಿ ಎಕ್ಸ್ಟ್ರಾ ಮಾರ್ಕ್ಸ್ ಕ್ವಶನ್ ಕೇಳ್ಬಿಡ್ತೀರಾ, ನೀವು ಆನ್ಸರ್ ಕೇಳ್ಬಿಡ್ತೀರಾ. ಟೀಚರ್ಸ್ಗೆಲ್ಲ ಗೊತ್ತು ಸ್ಟೂಡೆಂಟ್ಸ್. ಪ್ಲೀಸ್ ಅದನ್ನ ಮಾತ್ರ ಅಟೆಂಪ್ಟ್ ಮಾಡಕ್ಕೆ ಹೋಗ್ಬೇಡಿ, ನಿಮ್ ಲೈಫ್ ಹಾಳಾಗತ್ತೆ ಫುಲ್ ಕಂಪ್ಲೀಟ್ ಆಗಿ. ಕಮ್ಯುನಿಕೇಶನ್ ಬೇಡ ಸ್ಟೂಡೆಂಟ್ಸ್. ಆಮೇಲೆ ಲುಕಿಂಗ್ ಅರೌಂಡ್ ಕಾಪಿಂಗ್, ಆಬ್ವಿಯಸ್ಲಿ ಎಲ್ಲ ಆ ಕಡೆ ನೋಡೋದು, ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಈ ತರ ಕಡೆ ನೋಡೋದು. ಸ್ಟೂಡೆಂಟ್ಸ್ ಟೀಚರ್ಸ್ಗೆಲ್ಲ ಗೊತ್ತು. ಬೋರ್ಡ್ ಮೇಲೆ ಆನ್ಸರ್ ಚೆಕ್ ಮಾಡೋದು, ಇಲ್ಲಿ ಬೋರ್ಡ್ ಮೇಲೆ ಇದೆಯಾ ಏನಾದ್ರು ಮಿಸ್ಟೇಕ್ ಗ್ಯಾಪ್ ಅಲ್ಲಿ ಟೀಚರು ಬೇರೆ ಟೀಚರ್ ಯಾರು ಬಂದಾಗ ಮಾರೋ ಟೈಮ್ ಅಲ್ಲಿ ಎಲ್ಲ ಗೊತ್ತು ನಮ್ಗೆ. ನೀವು ಅನ್ಕೊಂಡಿರ್ತೀರಲ್ಲ ಇದರ ಟ್ರಿಕ್ಸ್ ಎಲ್ಲ ನಿಮ್ಗೆ ಗೊತ್ತಿರೋ ಟ್ರಿಕ್ಸ್, ಬಾತ್ರೂಮ್ ಮಾಡೋದು ಎಲ್ಲ ಗೊತ್ತಿರೋ ಟೀಚರ್ಸ್ಗೆ, ಅದೆಲ್ಲ ನಾವು ಯೋಚನೆ ಮಾಡಿರ್ತೀವಿ. ಓಕೆನಾ? ಸೊ ಪ್ಲೀಸ್ ಇದೆಲ್ಲ ಏನು ಮಾಡಕ್ ಹೋಗ್ಬೇಡಿ, ಏನು ಯೂಸ್ ಇಲ್ಲ ಲೈಫಲ್ಲಿ ಇದೆಲ್ಲ ಮಾಡಿದ್ರೆ. ಓಕೆನಾ? ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಇಸ್ ಗೋನ್ ಬಿ ಚಿಟ್ಸ್. ನಮ್ಗೆ ಗೊತ್ತು, ಎರೇಸರ್ ಮೇಲೆ ಬರ್ಕೊಂಡ್ಬಂದ್ಬಿಡೋದು, ಸ್ಕೇಲ್ ಮೇಲೆ, ಇನ್ವಿಸಿಬಲ್ ಇಂಕ್ ಅಲ್ಲಿ. ಓಕೆನಾ? ಎಲ್ಲ ಗೊತ್ತು ಸ್ಟೂಡೆಂಟ್ಸ್. ಪ್ಯಾಡ್ ಮೇಲೆ, ಬಾತ್ರೂಮ್ ಇಡೋದು, ಚಿಟ್ಸ್ ನ ಸಾಕ್ಸ್ ಇಡೋದು, ಚಿಟ್ಸ್ ನ ಪೆನ್ ಕ್ಯಾಪ್ ಇಡೋದು ಎಲ್ಲ ಗೊತ್ತು ಟೀಚರ್ಸ್ಗೆ. ಸೊ ಯಾವುದೇ ತರದ್ದು ಚಿಟ್ಸ್ ಆಗಿರ್ಬೋದು ಪ್ಲೀಸ್ ಕ್ಯಾರಿ ಮಾಡಬೇಡಿ. ಚಿಟ್ಸ್ ಮಾತ್ರ ಅಲ್ಲ ಸ್ಟೂಡೆಂಟ್, ಚಿಟ್ಸ್ ಮಾತ್ರ ಅಲ್ಲ, ಮೊಬೈಲ್ ಫೋನ್ಸ್ ಆಗಿರ್ಬೋದು, ಸ್ಮಾರ್ಟ್ ವಾಚ್ ಆಗಿರ್ಬೋದು, ಇಯರ್ ಬಡ್ಸ್ ಆಗಿರ್ಬೋದು, ಎಲ್ಲ ಗೊತ್ತು ಸ್ಟೂಡೆಂಟ್ಸ್ ಟೀಚರ್ಸ್ಗೆ. ಯಾವ ತರ ಟೀಚರ್ಸ್ ನೋಡಿರ್ತಾರೆ ಸ್ಮಾರ್ಟ್ ಕಾಪಿಂಗ್ ಟೆಕ್ನಿಕ್ಸ್, ನಾವು ನೋಡಿದೀವಿ ವಿಡಿಯೋನ. ಓಕೆನಾ? ಪ್ಲೀಸ್ ಮಾಡಕ್ ಹೋಗ್ಬೇಡಿ, ಏನು ಯೂಸ್ ಇಲ್ಲ. 99.9% ಟೈಮ್ ಈ ತರ ಚೀಟಿಂಗ್ ಮಾಡೋರಲ್ಲ ಸಿಗಾಕೋತಾರೆ, ಪಕ್ಕಾ ಸಿಗಾಕೋತಾರೆ, ಏನ್ ಮಿಸ್ಸೇ ಇಲ್ಲ. ಬಾಟಲ್ ಅಲ್ಲಿ ಕೂಡ ಕ್ಲಿಯರ್ ಬಾಟಲ್ ಇರಲಿ ಸ್ಟೂಡೆಂಟ್ಸ್, ಕ್ಲಿಯರ್ ಬಾಟಲ್ ಇಟ್ಕೊಳ್ಳಿ. ಓಕೆನಾ? ಕ್ಲಿಯರ್ ಪ್ಯಾಡ್ ಇರಲಿ, ಈಸಿಯಾಗಿ ನೀವು ಬರಿಬಹುದು ಆನ್ಸರ್ಸ್ ನ, ಏನು ಬೇಡ. ಓಕೆನಾ? ಚೀಟಿಂಗ್ ಮಾಡಕ್ ಹೋಗ್ಬೇಡಿ ಸ್ಟೂಡೆಂಟ್ಸ್ ಯಾವ್ದೇ ಕಾರಣ ಕೂಡ. ಆಮೇಲೆ ಸ್ಟೂಡೆಂಟ್ಸ್ ಓವರ್ ಸ್ಮಾರ್ಟ್ ಆಗಕ್ ಹೋಗ್ಬೇಡಿ. ನಿಮ್ಗೆ ಗೊತ್ತು ಬೆಲ್ ಟೈಮಿಂಗ್ಸ್ ಹಿಂಗಿರುತ್ತೆ ಅಂತ. ಫಸ್ಟ್ ಬೆಲ್ ಹೊಡಿಯುತ್ತೆ ಸ್ಟಾರ್ಟ್ ಮಾಡಿ ಬರೆಯೋಕೆ, ಬೆಲ್ ಹೊಡಿಯುತ್ತೆ ಸ್ಟಾಪ್ ಮಾಡಿ ಬರೆಯೋದಕ್ಕೆ. ಯಾಕಂದ್ರೆ ತುಂಬಾ ಏನಾಗಂದ್ರೆ ಬೆಲ್ ಹೊಡೆದ ಮೇಲೆ ಟೀಚರ್ ಪೇಪರ್ ನ ಕಲೆಕ್ಟ್ ಮಾಡಕ್ ಬರ್ತಾ ಇರ್ತಾರಲ್ಲ, ಅವಾಗ ಕೂಡ ಸ್ಟೂಡೆಂಟ್ಸ್ ಲಾಸ್ಟ್ 1 ಮಿನಿಟ್ ಮ್ಯಾಮ್, 1 ಮಿನಿಟ್ ಮ್ಯಾಮ್. ಸ್ಟೂಡೆಂಟ್ಸ್ ನಿಮ್ಮ ಹತ್ರ ತುಂಬಾ ಟೈಮ್ ಇತ್ತು, ನೀವು ಅವಾಗ ಬರಿಬೋದಾಗಿತ್ತು. ಲಾಸ್ಟ್ 1 ಮಿನಿಟ್ ಅಲ್ಲಿ ನೀವು ಹರಿ ಬರೆಯಕ್ ಹೋದ್ರೆ ನಿಜ ಅಂತೀನಿ ಮಾರ್ಕ್ಸ್ ಕಳ್ದೋಗ್ತೀರಾ. ಆ ಹರಿ ಬರೆಯೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಬರೀರಿ. ಸೊ ಇಫ್ ಯು ವಾಂಟ್ ಅ ವಿಡಿಯೋ ಆನ್ ಟೈಮ್ ಮ್ಯಾನೇಜ್ಮೆಂಟ್ ನನಗೆ ಕಮೆಂಟ್ ಹಾಕಿ ಸ್ಟೂಡೆಂಟ್ಸ್, ಬಿಕಾಸ್ ಎವ್ರಿ ಸಿಂಗಲ್ ಸಬ್ಜೆಕ್ಟ್ ಹ್ಯಾಸ್ ಎ ಡಿಫರೆಂಟ್ ಟೈಪ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್. ಇಂಗ್ಲಿಷ್ ಅಲ್ಲಿ ಬೇರೆ ತರ ಇರುತ್ತೆ, ಇಂಗ್ಲಿಷ್ ಅಲ್ಲಿ ಗ್ರಾಮರ್ಗೆ ಎಷ್ಟು ಟೈಮ್ ಕೊಡಬೇಕು, ಲೆಟರ್ ರೀಡಿಂಗ್ ಎಷ್ಟು ಕೊಡಬೇಕು ಅಂತ ಕೇಳಿದ್ರೆ ಹೇಳ್ತೀನಿ. ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಸ್ಟೂಡೆಂಟ್ಸ್ ವಿಡಿಯೋ ಮಾಡ್ಕೊಡ್ತೀನಿ ಬೇಕಾದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ. ಬಟ್ ಪ್ಲೀಸ್ ಲಾಸ್ಟ್ ಮಿನಿಟ್ ಅಲ್ಲಿ ಮಾತ್ರ ಬೆಲ್ ಹೊಡೆದಾದ್ಮೇಲೆ ಸ್ಕ್ರಿಬಲ್ ಮಾಡೋದು, ಎರೇಸ್ ಮಾಡೋದು, ಕಟ್ ಮಾಡೋದು ಮಾಡಕ್ ಹೋಗ್ಬೇಡಿ. ನಿಮ್ಗೆ ಗೊತ್ತು ನಿಮ್ ಟೈಮ್ ಕೊಟ್ಟಿದ್ರು, ನೀವು ಎಷ್ಟು ಬರೀ ಎಲ್ಲ ಬರ್ದೀರಾ ನೀವು. ಓಕೆನಾ? ನೆಕ್ಸ್ಟ್ ಸ್ಟೂಡೆಂಟ್ಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಸ್ಟೂಡೆಂಟ್ಸ್ ಓವರ್ ಸ್ಮಾರ್ಟ್ ಆಗಿರ್ತಾರೆ. ನನ್ನ ಫ್ರೆಂಡು ಅಲ್ಲಿ ಕುಂತವನೆ, ಅವ್ನ ಹಿಂದೆ ಕುಂತರೆ ನಂಗೆ ಒಳ್ಳೆ ಮಾರ್ಕ್ಸ್ ಮಾಡಿ ನಾನು ತೋರಿಸ್ಬಿಡ್ತಾನೆ. ಈ ತರ ಕುಂತಿರ್ಬೇಕಾದ್ರೆ ಪ್ಯಾಡ್ ಈ ತರ ಈ ಕಡ್ದು ನೀವು ಬಗ್ ನೋಡೋದು, ಸ್ಟೂಡೆಂಟ್ಸ್ ಸಿಕ್ಕಾಕೋತೀರಾ. ಸೀಟ್ ಚೇಂಜ್ ಮಾಡೋದು ಟೀಚರ್ಸ್ ಗೊತ್ತಾಗ್ದಂಗೆ ಸಿಕ್ಕಾಕೋತೀವಿ. ನಿಮ್ಗೆ ಗೊತ್ತು ಟೇಬಲ್ ಮೇಲೆ, ಬೆಂಚ್ ಮೇಲೆ ಎಲ್ಲ ಬರೀತಾರೆ, ರೋಲ್ ನಂಬರ್ ಬರೀತಾರೆ. ನೀವು ಮಿಸ್ಟೇಕ್ ಆಗಿ ಆನ್ಸರ್ ಬರೀದು ಬೆಂಚ್ ಮೇಲೆ ಮಾಡಕ್ ಹೋಗ್ಬೇಡಿ. ಟೀಚರ್ಸ್ಗೆ ಎಲ್ಲ ಗೊತ್ತು, ನಿಮ್ಗೆ ಏನೇನ್ ಟೆಕ್ನಿಕ್ ಇದೆಯಲ್ಲ ಎಲ್ಲ ಟೆಕ್ನಿಕ್ಸ್ ಗೊತ್ತು ಅವ್ರಿಗೆ. ಓಕೆನಾ? ಸೊ ಅನ್ಕೋಬೇಡಿ ಈಸಿಯಾಗಿ ಮಾರ್ಕ್ಸ್ ಬಂದ್ಬಿಡುತ್ತೆ ನನಗೆ. ಎಕ್ಸ್ಟ್ರಾ ಸ್ಟೂಡೆಂಟ್ಸ್ ಕಷ್ಟಪಡಿ. ಈಗಲೂ ನಿಮ್ಮ ಹತ್ರ ಟೈಮ್ ಇದೆ. ಇವತ್ತು ನಾನು ನಿಮ್ದು ಗ್ರಾಮರ್ ಕ್ಲಾಸ್ ತಗೋತೀನಿ ಇವತ್ತು. ಓಕೆನಾ? ಐ ಆಮ್ ನಾಟ್ ಇವನ್ ಇಂಗ್ಲಿಷ್ ಟೀಚರ್, ಐ ಆಮ್ ಅ ಬಯಾಲಜಿ ಟೀಚರ್. ಅದು ಯಾವಾಗ ನೀಟ್ ಲೆವೆಲ್ ಬಯಾಲಜಿ ಟೀಚರ್ ನಾನು. ಸೊ ನಾನು ಇಂಗ್ಲಿಷ್ ಮಾಡ್ತಿದ್ರೆ
ಯು ಶುಡ್ ಟೇಕ್ ದ ಅಡ್ವಾಂಟೇಜ್ ಆಫ್ ಇಟ್. ಓಕೆನಾ? ಸೊ ಟೇಕ್ ಅಡ್ವಾಂಟೇಜ್ ಆಫ್ ಇಂಗ್ಲಿಷ್ ತೊಗೊಳ್ಳಿ ಇವತ್ತು. ಬೆಳಗ್ಗೆಯಿಂದ ಕುತ್ಕೊಂಡು ಎಲ್ಲ ಮುಗಿಸ್ಬಿಡಿ. ಗ್ರಾಮರ್ ಸ್ವಲ್ಪ ಮಾಡಿರಿ. ನಾನು ಸಾಯಂಕಾಲ ಹೇಳ್ಕೊಡ್ತೀನಿ ಮಿಕ್ಕಿದ್ದು. ಓಕೆನಾ? ಸೊ ಸ್ಟೂಡೆಂಟ್ಸ್ ಇದು ಮಾತ್ರ ಮಾಡಕ್ ಹೋಗ್ಬೇಡಿ. ಪ್ಯಾನಿಕ್ ಬಿಹೇವಿಯರ್, ಪೇಪರ್ನ ಹರಿದಾಕೋದು, ಆರ್ಗ್ಯೂಮೆಂಟ್ ಇನ್ವಿಡರ್, ನಾನು ಕಾಪಿನೇ ಮಾಡಿಲ್ಲ ಮ್ಯಾಮ್, ಅವ್ನು ಕೇಳ್ತವನೆ ಏನೋ, ಏನು ಮಾಡಕ್ ಹೋಗ್ಬೇಡಿ. ನೀವು ಬಂದಿರಾ, ಕುತ್ಕೊಳ್ಳಿ, ಎಕ್ಸಾಮ್ ಬರೀರಿ, ಆಚೆ ಹೋಗಿ, ಅಷ್ಟೇ ಸಾಕು. ಬೇರೆಯವರೆಲ್ಲ ಕಾಪಿ ಹೊಡಿತಾರ, ಅವ್ರು ಏನಾದ್ರು ಮಾಡ್ಕೊಳ್ಳಿ ಬಿಡಿ. ಅವರು ನಿಮ್ದು ನೀವು ನೋಡ್ಕೊಳ್ಳಿ. ಯಾಕಂದ್ರೆ ಅವ್ರು ಕಾಪಿ ಮಾಡೋ ಟೈಮಲ್ಲಿ ನೀವು ಕೂಡ ನೀವು ಅಕಸ್ಮಾತ್ ಏನಾದ್ರು ಕೇಳಿಸ್ಕೊಂಡ್ಬಿಟ್ಟು ನೀವು ಅವ್ರು ನೋಡ್ಬಿಟ್ಟು ಏನಾದ್ರು ಸಾಕೊಂಡ್ಬಿಟ್ರೆ ನಿಮ್ಮ ಹೆಸರು ಅದ್ರಲ್ಲಿ ಬಂದ್ಬಿಡುತ್ತೆ. ಸೊ ಬೇರೆಯವರೆಲ್ಲ ಏನ್ ಬೇಕಾದ್ರೆ ಮಾಡಿ, ನಿಮ್ಗೆ ಎಷ್ಟು ಗೊತ್ತು, ನಿಮ್ ತಲೆಯಲ್ಲಿ ಎಷ್ಟು ಇದೆಯಲ್ಲ ಅಷ್ಟು ಬರೆದು ಬನ್ನಿ. ಓಕೆನಾ? ಲೀವ್ ಹಾಲ್ ವಿದೌಟ್ ರೆಫರೆನ್ಸ್, ಇದು ಎಲ್ಲಕ್ಕಿಂತ ಡೇಂಜರಸ್, ಇದು ಬಿಡಕ್ ಹೋಗ್ಬೇಡಿ ಯಾವತ್ತು ಕೂಡ. ಓಕೆನಾ? ಸೊ ಬಾತ್ರೂಮ್ ಅಲ್ಲಿ ಹೋಗ್ಬಿಟ್ಟು ಚಿಟ್ ಇಡೋದು, ಬಾತ್ರೂಮ್ ಅಲ್ಲಿ ಸಿಂಕ್ ಕೆಳಗಡೆ ಬರೆಯೋದು, ಏನಾದ್ರು ಇಲ್ಲಿ ಬರೆಯೋದು, ಏನು ಮಾಡಕ್ ಹೋಗ್ಬೇಡಿ. ನಿಮ್ಗೆ ಎಷ್ಟು ಗೊತ್ತು ಅಷ್ಟು ಬರೆದ್ ಬನ್ನಿ. ಮೇಕ್ ಅಸ್ ಪ್ರೌಡ್. ಯಾಕಂದ್ರೆ ಆ ತಪ್ಪು ದಿನ ಮಾಡಿದ್ರೆ ಮನ್ಸು ಉಳಿಯುತ್ತದು, ಫ್ಯೂಚರ್ ಅಲ್ಲಿ ಮತ್ತೆ ಬರತ್ತದು. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಸೇ. ಇವತ್ತು ನಾನು ಗ್ರಾಮರ್ ಕ್ಲಾಸ್ ಮಾಡ್ತೀನಿ, ಬಯಾಲಜಿ ಕೂಡ ಮಾಡ್ತೀನಿ, ನಿಮಗೆ ಸೈನ್ಸ್ PDF ನಿಮ್ಗೆ ರೆಡಿ ಮಾಡ್ತಾ ಇದೀನಿ ಸ್ಟೂಡೆಂಟ್ಸ್. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಚೀಟಿಂಗ್ ಮಾಡೋದು ಮಾತ್ರ ಮಾಡಬೇಡಿ. ಎನಿಥಿಂಗ್ ಹೆಲ್ಪ್ ಫ್ರಮ್ ಮೈ ಸೈಡ್ ಯು ನೀಡ್, ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. Bye bye and take care, all of you. Bye bye.